ಹಲೋ ಎವ್ರಿವಾನ್, ವೆಲ್ಕಮ್ ಟು ಧ್ವನಿ ಹೋಮ್. ನಾನು ಧ್ವನಿ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನಾನು ನಮ್ಮದು ಮಿಸ್ಕರೇಜ್ ಏನಕ್ಕಾಯಿತು, ನಮ್ಮ ಮೊದಲನೇ ಮಗುನ ನಾವೇನು ಕಳ್ಕೊಂಡ್ವಿ ಅಂದ್ಬಿಟ್ಟು ವಿಡಿಯೋನ ಮಾಡಿ ಹಾಕಿದ್ದೆ. ಇವತ್ತಿನ ವಿಡಿಯೋ ಏನು ಅಂತಂದರೆ ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಆ್ಯಂಡ್ ಅಬಾರ್ಷನ್ ಎಲ್ಲ ಆದಮೇಲೆ ಹೆಲ್ದಿ ಪ್ರೆಗ್ನೆನ್ಸಿಗೆ ಏನೇನೆಲ್ಲ ನಾನು ಟ್ರೈ ಮಾಡಿದೆ, ಯಾವ್ಯಾವ ಮೆಥಡ್ ಯೂಸ್ ಮಾಡಿದೆ ಅಂದ್ಬಿಟ್ಟು ಈ ವ್ಲಾಗಲ್ಲಿ ಶೇರ್ ಮಾಡ್ಕೊತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋನ ಶೇರ್ ಮಾಡಿ, ಓಕೆನಾ? ನಂದು ಅಬಾರ್ಷನ್ ಆದಮೇಲೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ನನಗೆ 6 ಮಂತ್ಸು ಬೇಡವೇ ಬೇಡ ಅಂತ ಅಂದ್ಬಿಟ್ಟು. ನಾನು ತುಂಬಾ ಹಾಳಾಗಿ ಸ್ಟಾರ್ಟ್ ಮಾಡಿಬಿಟ್ಟೆ. 6 ಮಂತ್ಸ್ ವೆಯ್ಟ್ ಮಾಡೋದು ಹೆಂಗೆ, ಅಷ್ಟು ದಿನ ಕಳಿಯೋಕ್ಕಾಗುತ್ತಾ, ದಿನ ಹೋಗುತ್ತಾ ಅಷ್ಟು ದಿನ ಅಂತ ಅಂದ್ಬಿಟ್ಟು. ಏನಕ್ಕೆ ಅಂದರೆ ಒಂದು ಸಲ ಪ್ರೆಗ್ನೆಂಟ್ ಅಂತ ಗೊತ್ತಾದ ಮೇಲೆ ಆ ಮಗುನ ನಾವು ಕಳ್ಕೊಂಡ್ವಿ ಅಂದಮೇಲೆ ಅದನ್ನು ಮರೆಯೋಕ್ಕಾಗೋದೇ ಇಲ್ಲ. ನೋವು ತುಂಬ ಇರುತ್ತೆ, ಪಾಪು ಬೇಕು ನಮಗೆ ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ. ಹಂಗಾಗಿ ನನಗೆ ಸಖತ್ತು ನೋವಾಯಿತು, ಮನಸ್ಸಿಗೆ ತುಂಬ ಅಳ್ತಾ ಇದ್ದೆ. ಡಾಕ್ಟರ್ ಸಜೆಸ್ಟ್ ಮಾಡಿದ್ದು 6 ಮಂತ್ಸ್ ಬೇಡವೇ ಬೇಡ ಅಂತ ಅಂದ್ಬಿಟ್ಟು. ನಾನು ತುಂಬ ಅಳೋದನ್ನೆಲ್ಲ ನೋಡಿ ಅಟ್ಲೀಸ್ಟ್ 3 ಮಂತ್ಸ್ ಆದ್ರೂ ನೀವು ಟ್ರೈ ಮಾಡೋಕ್ಕೆ ಹೋಗಲೇಬಾರ್ದು. ಬ್ಯಾಕ್ ಟು ಬ್ಯಾಕು ಪ್ರೆಗ್ನೆಂಟ್ ಏನಾದರೂ ಆದರೆ ಪ್ರೆಗ್ನೆನ್ಸಿ ಚೆನ್ನಾಗಿರಲ್ಲ, ಪ್ರೆಗ್ನೆನ್ಸಿ ಜರ್ನಿ ಚೆನ್ನಾಗಿರಲ್ಲ. ಆ್ಯಂಡ್ ಮತ್ತು ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ. ಅರ್ಲಿ ಡೆಲಿವರಿ ಆಗೋದು, 7 ಮಂತ್ಸ್ಗೆ ಡೆಲಿವರಿ ಆಗ್ಬೋದು, ಇಲ್ಲ ಬೇಬಿ ಡೆವಲಪ್ಮೆಂಟ್ ಚೆನ್ನಾಗಿ ಆಗದೇ ಇರ್ಬೋದು. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಇಲ್ಲ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ಬೋದು, ಈ ಥರ ಎಲ್ಲ ಆಗಿಬಿಡುತ್ತೆ. ಅಟ್ಲೀಸ್ಟ್ 3 ಮಂತ್ಸ್ವರೆಗೂ ನೀವು ಟ್ರೈ ಮಾಡೋಕ್ಕೆ ಹೋಗಲೇಬಾರ್ದು. ಬೆಸ್ಟ್ ಅಂತಂದರೆ 6 ಮಂತ್ಸು. 6 ಮಂತ್ಸ್ಗೆ ನೀವು ಕನ್ಸೀವ್ ಆದರೆ ಒಳ್ಳೆಯದು ಅಂತ ಡಾಕ್ಟರ್ ಹೇಳಿದ್ರು. ನನಗೆ ಬೇಜಾರಾಗಿಬಿಡ್ತು, 6 ಮಂತ್ಸ್ ಹೆಂಗಪ್ಪ ವೆಯ್ಟ್ ಮಾಡೋದು ಅಂತ ಅಂದ್ಬಿಟ್ಟು. ಓಕೆ, ಆವಾಗ ಹಬಿನೂ ಫಿಕ್ಸ್ ಆಗಿಬಿಟ್ರು. ಓಕೆ 6 ಮಂತ್ಸ್ ತಾನೇ, ವೆಯ್ಟ್ ಮಾಡೋಣ ಬಿಡೋ, ದಿನಗಳು ಹಿಂಗೋಗಿ ಹಿಂಗೆ ಬರುತ್ತೆ ಅಂತ ಅವರು ನನಗೆ ಸಮಾಧಾನ ಎಲ್ಲ ಮಾಡಿ ಧೈರ್ಯ ಎಲ್ಲ ಹೇಳಿದ್ರು. ಆ್ಯಂಡ್ ನಾನು ಒಪ್ಕೊಂಡೆ. ಆಮೇಲೆ ನನ್ನ ಕಾನ್ಸೆಪ್ಟ್ ಇದ್ದಿದ್ದು ನನಗೆ ಹೆಲ್ದಿ ಪ್ರೆಗ್ನೆನ್ಸಿನೇ ಆಗಬೇಕು, ಹೆಲ್ದಿಯಾಗಿ ನಾನು ಹೆಲ್ದಿಯಾಗಿರಬೇಕು, ಬೇಬಿನೂ ಹೆಲ್ದಿಯಾಗಿರಬೇಕು ಅಂತ ಅಂದ್ಬಿಟ್ಟು ಹೆಲ್ದಿಯಾಗಿರೋದಕ್ಕೆ ಏನೇನೆಲ್ಲ ನನ್ನ ಕೈಲಿ ಆಗುತ್ತೆ ಅದನ್ನೆಲ್ಲ ನಾನು ಟ್ರೈ ಮಾಡಿದೆ. ಅದೇ ಇವತ್ತು ವಿಡಿಯೋನ ಶೇರ್ ಮಾಡ್ಕೊತಾ ಇರೋದು. ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಹೋಲ್ ಪ್ರೆಗ್ನೆನ್ಸಿ ಜರ್ನಿ ತುಂಬಾ ಹೆಲ್ದಿಯಾಗಿ ನ್ಯಾಚುರಲ್ ಆಗೇ ಇದ್ದಿದ್ದು. ಆ್ಯಂಡ್ ಒಂದು ಶುಗರ್ ಅಂತ ಆಗಲಿ, BP ಅಂತ ಆಗಲಿ ಆ ಥರ ಎಲ್ಲ ಏನೂ ಇಲ್ಲ ನನಗೆ. ಅಷ್ಟು ಹೆಲ್ದಿಯಾಗಿ ನಾರ್ಮಲಾಗೇ ಇದ್ದೆ ನಾನು. ನನ್ನ ಪ್ರೆಗ್ನೆನ್ಸಿ ಜರ್ನಿ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ 6 ಮಂತ್ಸ್ ಟೈಮ್ ಇತ್ತಲ್ವಾ, ಅಷ್ಟರಲ್ಲಿ ನಾನು ಏನೇನೆಲ್ಲ ಟ್ರೈ ಮಾಡಿದೆ ಹೆಲ್ದಿಯಾಗಿ ಪ್ರೆಗ್ನೆಂಟ್ ಆಗೋಕ್ಕೆ ಅಂತ ಅಂದ್ಬಿಟ್ಟು. ನೀವು ಬಿಲೀವ್ ಮಾಡಲ್ಲ ಅಂತ ಅನ್ಕೊತೀನಿ, ನಾವು ಯಾವ ಮಂತು ಪ್ರೆಗ್ನೆಂಟಿಗೆ ಟ್ರೈ ಮಾಡಿದ್ವಿ ಅದೇ ಮಂತು ನನಗೆ ಕನ್ಸೀವ್ ಅಂತ ಗೊತ್ತಾಯಿತು. ಆ್ಯಂಡ್ 5th ಮಂತ್ ಆದಮೇಲೆ ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದ್ವಿ. ಅದೇ ಮಂತು ನನಗೆ ಪಾಸಿಟಿವ್ ಕೂಡ ಬಂತು. ದೇವ್ರ ಲೀಲೇನೋ ಅಥವಾ ನಾನು ಪ್ರೆಗ್ನೆಂಟ್ ಆಗೋದಕ್ಕೆ ಅಂದ್ಬಿಟ್ಟು ಹೆಲ್ದಿಯಾಗೇ ಇರಬೇಕು ಅಂತ ಟ್ರೈ ಮಾಡ್ತಿದ್ದಿದ್ದು ಮೆಥಡೋ ಏನೋ ಗೊತ್ತಿಲ್ಲ. ನ್ಯಾಚುರಲ್ಲಾಗೇ ಹೆಲ್ದಿಯಾಗೇ ಕನ್ಸೀವ್ ಆಗಿದ್ದು. ಆ್ಯಂಡ್ ಏನೇನೆಲ್ಲ ಟ್ರೈ ಮಾಡಿದೆ ಅಂತಂದರೆ, ನಾನು ಪ್ರೆಗ್ನೆಂಟ್ ಆಗೋಕ್ಕೂ ಮುಂಚೆ 53 kgs ಇದ್ದೆ. ವೆಯ್ಟ್ ಲಾಸ್ ಮಾಡಬೇಕು ಅಂದ್ಬಿಟ್ಟು ನನ್ನ ತಲೆಯಲ್ಲಿತ್ತು. ಸ್ವಲ್ಪ ವೆಯ್ಟ್ ಲಾಸ್ ಮಾಡೋಣ, ಹೆಲ್ದಿಯಾಗೆಲ್ಲ ನ್ಯಾಚುರಲಾಗೆ ಹೆಲ್ದಿಯಾಗಿರಬೇಕು ಅಂತ ಅಂದ್ಬಿಟ್ಟು ಎವ್ರಿ ಡೇ ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ದೆ, ಸೂರ್ಯ ನಮಸ್ಕಾರ ಮಾಡ್ತಿದ್ದೆ, ಹಾಗೆ ವಾಕ್ ಮಾಡ್ತಾಯಿದ್ದೆ ಮಾರ್ನಿಂಗ್ ಎದ್ದಿದ ತಕ್ಷಣ. ಆ್ಯಂಡ್ ಆ ಟೈಮಲ್ಲಿ ನಾನು ಸ್ಕೂಲಲ್ಲಿ ವರ್ಕ್ ಮಾಡೋಕ್ಕೆ ಹೋಗ್ತಿದ್ದೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಏನಕ್ಕೆ ಅಂತಂದರೆ ನಾವು ಬೇಬಿ ಮಾಡ್ಕೊಳ್ಳೋ ಪ್ಲ್ಯಾನಲ್ಲಿ ಇದ್ವಲ್ವಾ. ಮತ್ತು ನಾನು ಸ್ಕೂಲಿಗೆ ಜಾಯ್ನ್ ಆಗಿಬಿಟ್ರೆ 1 ಇಯರ್ ಅಕಾಡೆಮಿ ಇಯರ್ ಇರುತ್ತಲ್ವ, ಅದನ್ನು ಕಂಪ್ಲೀಟ್ ಮಾಡಲೇಬೇಕು ನಾವು. ನಾವು ಸ್ಕೂಲ್ನೆಲ್ಲ ಬಿಡೋಕ್ಕಾಗಲ್ಲ. ಅದಕ್ಕೆ ನಾನು ಆ ಇಯರು ಸ್ಕೂಲ್ಗೆಲ್ಲ ಹೋಗ್ತಾ ಇರಲಿಲ್ಲ, ಸ್ಕೂಲ್ಗೆ ವರ್ಕ್ ಮಾಡೋಕ್ಕೆ ಹೋಗ್ತಿರಲಿಲ್ಲ, ಮನೆಯಲ್ಲೇ ಇದ್ದೆ. ಆ್ಯಂಡ್ ಮನೇಲಿದ್ದೆ ಅಂತ ಅಂದ್ಬಿಟ್ಟು ಸೋಂಬೇರಿತನ ಆ ಥರ ಎಲ್ಲ ಇರ್ತಿರಲಿಲ್ಲ. ಹೆಲ್ದಿಯಾಗಿರಬೇಕು ಅಂತ ನನ್ನ ಕಾನ್ಸೆಪ್ಟಲ್ಲಿ ಇತ್ತಲ್ವ. ಮಾರ್ನಿಂಗ್ ಎದ್ದ ತಕ್ಷಣವೇ ನಾನು ಎಕ್ಸಸೈಸ್ ಮಾಡ್ತಿದ್ದೆ, ಮತ್ತು ಸೂರ್ಯ ನಮಸ್ಕಾರ ಅಂತೂ ಮಿಸ್ ಮಾಡ್ತಾನೆ ಇರಲಿಲ್ಲ. ಎವ್ರಿ ಡೇ ಸೂರ್ಯ ನಮಸ್ಕಾರ ಮಾಡ್ತಿದ್ದೆ, ಹಾಗೆ ಸ್ವಲ್ಪ ಹೊತ್ತು ವಾಕ್ನ ಮಾಡ್ತಾಯಿದ್ದೆ. ವಾಕೆಲ್ಲ ಮಾಡಿ ಮುಗಿದ್ಮೇಲೆ ನಾನು 1 ವರ್ಷ ಅಂದರೆ ಓಲ್ ಪ್ರೆಗ್ನೆನ್ಸಿ ಜರ್ನಿಲೂ ನಾನು ನಾನು ಏನು ಹೇಳ್ತೀನಿ ಇದನ್ನು ನಾನು ಕಂಟಿನ್ಯೂ ಮಾಡಿದ್ದೀನಿ. ಎವ್ರಿ ಡೇ ನೈಟು ನಾನು ಹೆಸರು ಕಾಳು, ಹಾಗೆ ಕಡಲೆಕಾಳು ಮತ್ತು ಕಡಲೆ ಬೀಜ ಇದನ್ನೆಲ್ಲ ನೈಟು ನೆನೆಸ್ಬಿಟ್ಟು ಮಲ್ಕೋತಿದ್ದೆ. ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಖಾಲಿ ಹೊಟ್ಟೆಯಲ್ಲಿ 1 ಲೋಟ ವಾರ್ಮ್ ವಾಟರ್ನ ಕುಡಿದ್ಬಿಟ್ಟು, ಆಮೇಲೆ ನಾನು ಈ ಕಾಳುಗಳೆಲ್ಲ ಏನು ನೆನೆಸ್ತಿದ್ದೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು, ನೀರನ್ನು ಹಾಕ್ಬಿಟ್ಟು ಒಂದು 10 ನಿಮಿಷ ಇದನ್ನು ಬೇಯಿಸ್ಕೊಂಡು ಇದನ್ನು ತಿಂತಾಯಿದ್ದೆ. ಒಂದು ದಿನವೂ ಮಿಸ್ ಮಾಡಿಲ್ಲ ನಾನು. ಎವ್ರಿ ಡೇ ಇದನ್ನು ಫಾಲೋ ಅಪ್ ಮಾಡಿದ್ದೀನಿ. ಇದರಿಂದ ನ್ಯೂಟ್ರಿಷನ್ ಜಾಸ್ತಿ ಸಿಗುತ್ತೆ. ಆ್ಯಂಡ್ ಕಾಳುಗಳಂತೂ ತಿನ್ನಲೇಬೇಕು, ಮಿಸ್ ಮಾಡಿದೆ. ಆ್ಯಂಡ್ ಇದ್ರ ಜೊತೆಗೆ 4 ಬಾದಾಮಿನ ನೆನೆಸ್ತಾ ಇದ್ದೆ, ಹಾಗೆ ಒಣದ್ರಾಕ್ಷಿ ಬರುತ್ತಲ್ವ ಅದನ್ನು ಕೂಡ ನೆನೆಸ್ತಿದ್ದೆ. ಆ್ಯಂಡ್ ಇದ್ರ ಜೊತೆಗೆ ಅಂಜೂರ ಇದನ್ನು ಸೆಪ್ರೇಟ್ ನೆನೆಸ್ಕೊತಿದ್ದೆ. ಅದನ್ನು ನೆನೆಸ್ಬಿಟ್ಟು ಈ ಕಾಳುಗಳನ್ನ ತಿಂತಿದ್ದೆ. ಆ್ಯಂಡ್ ಅದ್ರ ಜೊತೆಗೆ ಈ ಡ್ರೈ ಫ್ರೂಟ್ಸ್ ಏನು ಹೇಳಿದೆ ಇದಿಷ್ಟು 3 ನಾನು ತಿಂದಿದ್ದೀನಿ ಎವ್ರಿ ಡೇ ಮಾರ್ನಿಂಗು. ಆ್ಯಂಡ್ ಡೇಟ್ಸ್ ಇದೆ
ಇದು ತುಂಬಾ ಹೆಲ್ಪ್ ಮಾಡುತ್ತೆ ಪ್ರೆಗ್ನೆನ್ಸಿಗೆ. ಪ್ರೆಗ್ನೆಂಟ್ ಆದಮೇಲೂ ಕೂಡ ತಿನ್ನಬೇಕು. ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋರು ಕೂಡ ಇದನ್ನು ಫಾಲೋ ಅಪ್ ಮಾಡಿದ್ರೆ ತುಂಬ ಹೆಲ್ದಿಯಾಗಿ ನ್ಯಾಚುರಲ್ ಆಗಿ ಚೆನ್ನಾಗಾಗುತ್ತೆ. ಪ್ರೆಗ್ನೆನ್ಸಿ ಜರ್ನಿನೂ ಕೂಡ ಚೆನ್ನಾಗಿರುತ್ತೆ. ಇದನ್ನು ಮಿಸ್ ಮಾಡದೆ ಫಾಲೋ ಅಪ್ ಮಾಡಿದ್ದೀನಿ. ಇದು ನನಗೆ ತುಂಬಾ ಯೂಸ್ಫುಲ್ ಆಯಿತು. ಆ್ಯಂಡ್ ನಾನು ಓಲ್ಡ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಾನು ಹಿಮೋಗ್ಲೋಬಿನ್ನು ನನಗೆ ಪ್ರಾಬ್ಲಮ್ ಆಗಲೇ ಇಲ್ಲ. ಆ್ಯಂಡ್ ಅದ್ರ ಜೊತೆಗೆ ಜಾಸ್ತಿ ಪಾಲಕ್ ಸೊಪ್ಪನ್ನ ತಿನ್ನಬೇಕು. ಪಾಲಕ್ ಸೊಪ್ಪಲ್ಲೂ ಅಷ್ಟೇ ಜಾಸ್ತಿ ನ್ಯೂಟ್ರಿಷನ್ಸ್ ಇರುತ್ತೆ. ಆ್ಯಂಡ್ ಅದೂ ಅಷ್ಟೇ ಹಿಮೋಗ್ಲೋಬಿನ್ ಲೆವೆಲ್ ಎಲ್ಲ ಜಾಸ್ತಿ ಮಾಡುತ್ತೆ. ಹಾಗೆ ಪ್ರೆಗ್ನೆನ್ಸಿಗೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ. ಅದನ್ನು ಕೂಡ ತಿಂದಿದ್ದೀನಿ. ಆ್ಯಂಡ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋರು ಪಪ್ಪಾಯ ಮತ್ತು ಈ ಪೈನಾಪಲ್ಲು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ನೀವು ಪ್ರೆಗ್ನೆಂಟಿಗೆ ಏನಾರು ಟ್ರೈ ಮಾಡ್ತೀನಿ ಅಂತ ಅಂದರೆ ಒಂದು ಟೂ ಮಂತ್ಸ್ ಬಿಫೋರಿಂದನೇ ಇದನ್ನೆಲ್ಲ ಸ್ಟಾಪ್ ಮಾಡಿಬಿಡ್ಬೇಕು. ಅದನ್ನ ಯಾವುದೂ ತಿನ್ನೋಕ್ಕೆ ಹೋಗಬೇಡಿ. ಹಾಗೆ ಮೊಟ್ಟೆ ಡೈಲಿ ಒಂದೊಂದು ಮೊಟ್ಟೆನ ಕೂಡ ತಿನ್ನಿ. ಅದರಲ್ಲೂ ಪ್ರೋಟೀನ್ಸ್ ಎಲ್ಲ ಜಾಸ್ತಿ ಇರುತ್ತಲ್ವ, ಅದು ಕೂಡ ಪ್ರೆಗ್ನೆನ್ಸಿಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಬೀಟ್ರೋಟ್ನ ಜಾಸ್ತಿ ತಿನ್ನಿ. ಬೀಟ್ರೋಟ್ ಪಲ್ಯ ಅಥವಾ ಜ್ಯೂಸು ಏನಾದರೂ ಮಾಡ್ಕೊಂಡು ತಿನ್ನಿ. ಹಿಮೋಗ್ಲೋಬಿನ್ ಲೆವೆಲ್ ಎಲ್ಲ ಅದರಿಂದನೂ ಜಾಸ್ತಿ ಆಗುತ್ತೆ. ಆ್ಯಂಡ್ ಏನು ಗೊತ್ತಾ, ಸಪೋಟ ಹಣ್ಣು ಇದನ್ನ ಯಾವುದು ತಿನ್ನೋಕ್ಕೆ ಹೋಗಬೇಡಿ. ಅದರಲ್ಲೂ ಹೀಟ್ ಎಲ್ಲ ಇರುತ್ತೆ. ಆ್ಯಂಡ್ ಹಾಗಲಕಾಯಿ ಅಂತೂ ತಿನ್ನೋಕ್ಕೆ ಹೋಗಬೇಡಿ. ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತೀರಾ ಅಂತಂದರೆ ಒಂದು 2 ಮಂತ್ಸಿಂದನೇ ಅದನ್ನೆಲ್ಲ ಸ್ಟಾಪ್ ಮಾಡಿಬಿಡಿ, ತಿನ್ನೋಕ್ಕೆ ಹೋಗಬೇಡಿ. ಹಾಗೆ ಜಾಸ್ತಿ ನೀರನ್ನು ಕುಡಿಬೇಕು. ಬಾಡಿ ಡಿಹೈಡ್ರೇಷನ್ ಆಗದೆ ಇರೋ ಥರ ನೋಡ್ಕೊಳ್ಬೇಕು. ಆ್ಯಂಡ್ ಈ ಥರ ಎಲ್ಲ ಮೆಥಡ್ನ ನಾನು ಫಾಲೋ ಅಪ್ ಮಾಡಿದೆ. ನಾನು ಈಸಿಯಾಗಿ ಹೆಲ್ದಿಯಾಗಿ ಪ್ರೆಗ್ನೆಂಟ್ ಆಗಿಬಿಟ್ಟೆ. ಆ್ಯಂಡ್ ಏನು ಗೊತ್ತಾ, ಇದೆಲ್ಲ ಪ್ರೆಗ್ನೆಂಟ್ ಆಗೋವರೆಗೂ ಮಾತ್ರ ಟ್ರೈ ಮಾಡಿಬಿಟ್ಟು ಆಮೇಲೆ ಸುಮ್ಮನಾಗೋದಲ್ಲ. ಪ್ರೆಗ್ನೆನ್ಸಿ ಜರ್ನಿ ಕಂಪ್ಲೀಟ್ ಆಗೋವರೆಗೂ ಈ ಮೆಥಡ್ ಎಲ್ಲ ಫಾಲೋ ಅಪ್ ಮಾಡಿದ್ರೆ ಪ್ರೆಗ್ನೆನ್ಸಿ ಜರ್ನಿ ನಾರ್ಮಲಾಗಿ ಹೆಲ್ದಿಯಾಗಿ ಚೆನ್ನಾಗಿರುತ್ತೆ. ಆ್ಯಂಡ್ ನನಗೆ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಬಟ್ ಫಸ್ಟ್ ನಾನು ಮಾಡಿರೋ ಮಿಸ್ಟೇಕಿಂದ ನಾನು ಒಂದು ಮಗುನ ಕಳ್ಕೊಂಡ್ಬಿಟ್ವಿ ಅಲ್ವಾ. ಅದಾದಮೇಲೆ ನನಗೆ ತುಂಬಾ ಭಯ ಇತ್ತು. ಪ್ರೆಗ್ನೆನ್ಸಿ ಜರ್ನಿ ಹೆಂಗೋ ಏನೋ ಅಂತೆಲ್ಲ ಭಯ ಇತ್ತು. ಬಟ್ ಇದನ್ನೆಲ್ಲ ಟ್ರೈ ಮಾಡಿದ್ರಿಂದ ಈಸಿ ಆಯಿತು ನನಗೆ ಪ್ರೆಗ್ನೆನ್ಸಿ ಜರ್ನಿ. ಹಾಗೆ ಒಂದು ಹೇಳೋದನ್ನ ಮರೆತೆ, ಬಾದಾಮಿನ ನೀವು ಹಾಗೆ ತಿನ್ನೋಕೆ ಹೋಗಬಾರ್ದು. ನೈಟ್ ಅದನ್ನು ನೆನೆಸ್ಬಿಟ್ಟು ಸಿಪ್ಪೆ ಬಿಡಿಸೇ ತಿನ್ನಬೇಕು. ಮಾರ್ನಿಂಗ್ ಎದ್ದ ತಕ್ಷಣ ನಾನು ಅದನ್ನು ತೊಗೊತಿದ್ದೆ. ಹಂಗೆ ನೆನೆಸ್ದೆ ಹಾಗೆ ತಿನ್ನೋಕೆ ಹೋಗಬೇಡಿ. ಅಷ್ಟು ಹೆಲ್ದಿಯಾಗಿ ಇರಲ್ಲ, ಜಾಸ್ತಿ ನ್ಯೂಟ್ರಿಷನ್ಸ್ ಏನು ಸಿಗಲ್ಲ ಆ ಥರ ಮಾಡೋದ್ರಿಂದ. ಆ್ಯಂಡ್ ನನಗೆ ಏನೇನು ನೆನಪಿರುತ್ತೋ ಅಷ್ಟನ್ನು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು ಫಾಲೋ ಅಪ್ ಮಾಡಿದ್ದೀನಿ. ನನ್ನ ಡೆಲಿವರಿ ಆಗೋವರೆಗೂ ನಾನು ಇದನ್ನು ಟ್ರೈ ಮಾಡಿದ್ದೀನಿ. ಈಗ ಏನೇನು ಹೇಳಿದೆ ಇದನ್ನು. ಆ್ಯಂಡ್ ಕಾಳು ಅಷ್ಟೇ ಮಿಸ್ ಮಾಡದೆ ತಿನ್ನಿ. ಎವ್ರಿಡೇ ನೆನೆಸ್ಬಿಟ್ಟು ನೈಟು ಮಾರ್ನಿಂಗ್ ಎದ್ದ ತಕ್ಷಣ ಕಾಳೆಲ್ಲ ತಿನ್ನಿ. ಹಾಗೆ ಡ್ರೈ ಫ್ರೂಟ್ಸ್ ನಾನು ಏನು ಹೇಳಿದೆ ಅದನ್ನು ತಿನ್ನಿ. ಡೇಟ್ಸ್ ಅಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಡೇಟ್ಸ್ ಒಂದು 4 ಡೇಟ್ಸ್ನ ತಗೊಳ್ಳೇಬೇಕು ನೀವು ಡೈಲಿ. ಅದು ಪ್ರೆಗ್ನೆನ್ಸಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಿಮಗೆ ಎಕ್ಸಸೈಸ್ ಮಾಡೋಕ್ಕಾಗಿಲ್ಲ ಅಂತಂದರೆ ಅಟ್ಲೀಸ್ಟ್ ವಾಕ್ ಆದರೂ ಒಂದು 1/2 hour ಆದರೂ ವಾಕ್ ಮಾಡಿ, ಓಕೆನಾ. ತುಂಬ ದಪ್ಪ ಇರ್ತೀರಾ ಅನ್ನೋದಿದ್ರೆ ಸ್ವಲ್ಪ ವೆಯ್ಟ್ ಲಾಸ್ನ ಮಾಡಿಕೊಂಡ್ರೆ ಬೇಗ ಪ್ರೆಗ್ನೆಂಟ್ ಆಗ್ಬೋದು. ಆ್ಯಂಡ್ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇನ್ ಕೇಸ್ ನಿಮಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಪ್ರೆಗ್ನೆನ್ಸಿಗೆ ಯಾರೆಲ್ಲ ಟ್ರೈ ಮಾಡ್ತಿರ್ತಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ನಾನು ಹೇಳ್ದೆ ನಿಮಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ನಾವು ಟ್ರೈ ಮಾಡಿದ್ದ ಆ ಮಂತೆ ನನಗೆ ಕನ್ಸೀವ್ ಆಯಿತು ಅಂದ್ಬಿಟ್ಟು. ಆ್ಯಂಡ್ ಅದೇ ಮಂತು ಕೂಡ ನಾವು ದೇವ್ರ ದರ್ಶನನೂ ಕೂಡ ಮಾಡಿದ್ವಿ. ಆ್ಯಂಡ್ ಅಲ್ಲಿ ಏನೇನು ಮಾಡಿದೆ ಅಂತ ಅಂದ್ಬಿಟ್ಟು ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದನ್ನು ಶೇರ್ ಮಾಡ್ಕೊತೀನಿ, ಓಕೆನಾ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.